ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ 2024ರ ಎಲ್ಲ 228 ಸ್ಥಾನಗಳಿಗೆ ಇಂದು ಒಂದೇ ಹಂತದಲ್ಲಿ ಮತದಾನ ಆಗಿದೆ. ಫಲಿತಾಂಶ ನವೆಂಬರ್ 23ಕ್ಕೆ ಬರುತ್ತೆ. ಸೊ ಇದರ ನಡುವೆ ಚುನಾವಣಾ ಭವಿಷ್ಯಕ್ಕಾಗಿ ಸುದ್ದಿಯಲ್ಲಿರೋ ರಾಜಸ್ಥಾನದ ಫಲೋಡಿ ಸಟ್ಟಾ ಬಜಾರ್ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ 2024ರ ಬಗ್ಗೆ ಭವಿಷ್ಯವನ್ನ ನುಡಿದಿದೆ. ಅಷ್ಟಕ್ಕೂ ವಾಸ್ತವವಾಗಿ 2024ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ 6 ದೊಡ್ಡ ಪಕ್ಷಗಳು ಒಟ್ಟಾಗಿ ಚುನಾವಣೆಗೆ ಸ್ಪರ್ಧಿಸ್ತಾ ಇವೆ. ಬಿಜೆಪಿ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಶಿವಸೇನೆ ಮತ್ತು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ತಲಾ 2 ಸೇರಿದ ಹಾಗೆ 158 ಇತರ ಪಕ್ಷದ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಬಿಜೆಪಿ 149 ಹಾಗೆ ಕಾಂಗ್ರೆಸ್ 101 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 9.53 ಕೋಟಿ ಮತದಾರರಿದ್ದಾರೆ. ರಾಜಸ್ಥಾನದ ಜೋಧ್ಪುರದ ಸಮೀಪದಲ್ಲಿರೋ ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆಯ ಊಹಾಪೋಹ 2024ರ ಮಹಾರಾಷ್ಟ್ರ ವಿಧಾನಸಭೆಗೆ ಸಂಬಂಧಪಟ್ಟ ಹಾಗೆ ಮಹಾಯುತಿ ಸರ್ಕಾರ ರಚನೆಯಾಗಬಹುದು ಅಂತ ಕೇಳಿ ಬರ್ತಾ ಇದೆ. ಮಹಾರಾಷ್ಟ್ರದಲ್ಲಿ ಬಹುಮತದ ಸಂಖ್ಯೆ 144 ಸ್ಥಾನ. 2024ರ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿಕೂಟಕ್ಕೆ ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆ 144ರಿಂದ 152 ಸ್ಥಾನಗಳನ್ನು ನೀಡ್ತಾ ಇದೆ. ಮಹಾಯುತಿಗೆ ಕಠಿಣ ಪೈಪೋಟಿ ನೀಡಬಹುದು ಅಂತ ಮಹಾ ವಿಕಾಸ್ ಅಘಾಡಿ ಮೈತ್ರಿಯ ಬಗ್ಗೆ ಅಂದಾಜಿಸಲಾಗಿದೆ. ಫಲೋಡಿ ಸಟ್ಟಾ ಬಜಾರ್ನಲ್ಲಿ ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡೋ ಮಹಾಯುತಿಯ ಬೆಲೆ 40 ಪೈಸೆಯಾಗಿದ್ರೆ ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳ ಬೆಲೆ 2ರಿಂದ 2.5 ರೂಪಾಯಿ ಆಗಿದೆ. ನಿಮ್ಗೆಲ್ಲ ಒಂದು ಗೊತ್ತಿರಬಹುದು, ಅಂದ್ರೆ ಅನೇಕ ಮಾಧ್ಯಮ ಸಂದರ್ಶನಗಳಲ್ಲಿ ಬುಕ್ಕಿಗಳು ಫಲೋಡಿ ಬೆಟ್ಟಿಂಗ್ ಮಾರುಕಟ್ಟೆಯ ಸುಮಾರು 500 ವರ್ಷಗಳಷ್ಟು ಭವಿಷ್ಯ ನಡೆದುಕೊಂಡು ಬಂದಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಅಷ್ಟು ಹಳೇದು ಅಂತ. ಮೊದಲನೇದಾಗಿ ಇಲ್ಲಿ ಹವಾಮಾನ, ಗೂಳಿ ಕಾಳಗ ಇತ್ಯಾದಿಗಳ ಮೇಲೆ ಬೆಟ್ಟಿಂಗ್ ಮಾಡಲಾಗುತ್ತೆ. ಸದ್ಯ ಫಲೋಡಿಯ ಊಹಾಪೋಹಕರು ಈ ಚುನಾವಣೆಯಲ್ಲಿ ಸೋಲು ಗೆಲುವಿನ ಮುನ್ಸೂಚನೆ ನೀಡೋ ಮೂಲಕ ಶೇರ್ ಮಾರ್ಕೆಟ್ನಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಚುನಾವಣಾ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಫಲೋಡಿ ಸಟ್ಟಾ ಬಜಾರ್ ಮಾರುಕಟ್ಟೆ ನೆಟ್ವರ್ಕ್ ತುಂಬಾನೇ ದೊಡ್ಡದು. ದೇಶದ ಪ್ರತಿಯೊಂದು ವಿಧಾನಸಭೆ ಹಾಗೆ ಲೋಕಸಭಾ ಕ್ಷೇತ್ರದಲ್ಲಿನ ಚುನಾವಣಾ ಟೈಮ್ನಲ್ಲೇ ಗ್ರೌಂಡ್ ರಿಪೋರ್ಟ್ ಸುಲಭವಾಗಿ ಅಲ್ಲಿಗೆ ರೀಚ್ ಆಗುತ್ತೆ. ಅದರ ಆಧಾರದ ಮೇಲೆ ಬೆಟ್ಟಿಂಗ್ ದರ ಹಾಗೆ ನಷ್ಟ ಸಂಖ್ಯೆಯನ್ನ ಆಧರಿಸುವೆ ಅಂತ ಹೇಳ್ತಾರೆ. ಇದರ ರಿಸಲ್ಟ್ ಅಂತೂ ಸಾಮಾನ್ಯವಾಗಿ ನಿಖರವಾಗಿರೋ ಉದಾಹರಣೆಗಳು ಕೂಡ ಸಾಕಷ್ಟಿದೆ. ಸೊ ಈ ಸಲ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಈ ಫಲೋಡಿ ಸಟ್ಟಾ ಬಜಾರ್ನ ಭವಿಷ್ಯ ಇರೋದ್ರಿಂದ ಎಕ್ಸಿಟ್ ಪೋಲ್ನ ಭವಿಷ್ಯ ಒಂದು ಥರದಾಗಿದ್ರೆ, ಈಗ ಸಟ್ಟಾ ಬಜಾರ್ನ ಭವಿಷ್ಯ ಈ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹಲ್ಚಲ್ ಎಬ್ಬಿಸಿರುವುದು ಸತ್ಯ.